ಪೆನ್ಷನ್ ಚೆನ್ನಾಗಿದೆ, ನಮ್ಗೆ ಇಬ್ಬರಿಗೆ ಸಾಕು. ಒಂದು ಅಪಾರ್ಟ್ಮೆಂಟ್ ಬಿಟ್ಟರೆ ಇನ್ಯಾವ ಆಸ್ತಿ ಭೂಲೋಕದಲ್ಲಿ 1 ಇಂಚ್ ಆಗದೆ ಇಲ್ಲ. ಯಾವ ಫಾರ್ಮು ಇಲ್ಲ, ಯಾವ ತೋಟನೂ ಇಲ್ಲ, ಇನ್ನೊಬ್ಳು ಹೆಂಡತಿನೂ ಇಲ್ಲ. ದಾಖಲೆಗಳನ್ನು ತೋರಿಸ್ತೇನೆ ನಾನು ನಿಮ್ಗೆ. ನನಗೆ ಒಂದು ಸಂಸ್ಥೆಯವರು 1 ಕೋಟಿ ರೂಪಾಯಿ ಕೊಟ್ಟರು. ಅದನ್ನ ಭಾರತದ ಯೋಧರಿಗೆ ಕೊಟ್ಟಿದ್ದೇನೆ. 1 ರೂಪಾಯಿ ಇಟ್ಕೊಂಡಿಲ್ಲ. ಇಲ್ಲದ್ರೆ ನನ್ನಲ್ಲಿ ಒಂದಿಷ್ಟು ನ್ಯೂನ್ಯತೆ ಇದ್ರೆ ನನ್ನ ಬಟ್ಟೆ ಬಿಚ್ಚಿ ಬೀದಿಯಲ್ಲಿ ಎಳಿತಾ ಇದ್ರು. ಬಳ್ಳಾರಿಯಿಂದ ಅಂಕೋಲಕ್ಕೆ ಹೋಗುವ ದಾರಿಯಲ್ಲಿ 90 ಲಾರಿ ಒಂದು ರಾತ್ರಿ. ಇದು ದಿನನಿತ್ಯ ಆಗ್ತಾ ಇದ್ದದ್ದು. ನಾನು ಒಂದು ದಿವಸದ ವಿಚಾರ ಹೇಳ್ತೇನೆ ನಿಮ್ಗೆ. ಆ ವರದಿಯಲ್ಲಿ 3 ಜನ ಮುಖ್ಯಮಂತ್ರಿಗಳೇ, ಧರಮ್ ಸಿಂಗ್ ಕಾಂಗ್ರೆಸ್ ಇಂದ, ಕುಮಾರಸ್ವಾಮಿ ಅವರು JDS ಇಂದ, ಯಡಿಯೂರಪ್ಪನವರು ಬಿಜೆಪಿಯಿಂದ. ಒಬ್ರಿಗೂ ಶಿಕ್ಷೆ ಆಗಿಲ್ಲ. ಇವತ್ತೇನಾಗಿದೆ, ಜೈಲಿಗೆ ಹೋಗಿ ಜಾಮೀನು ತಗೊಂಡು ಬರುವಂತಹ ವ್ಯಕ್ತಿಗಳನ್ನ ಸ್ವಾಗತ ಮಾಡಕ್ಕೆ ಏರ್ಪೋರ್ಟ್ಗೆ ಹೋಗ್ತಾರಲ್ಲ 100 ಜನ. ಜೈಲಿಗೆ ಹೋದವರನ್ನ ಯಾಕ್ರಿ ನೀವು ಸ್ವಾಗತ ಮಾಡಕ್ಕೆ ಹೋಗ್ತೀರ ಅಂತ ಕೇಳಿದ್ರೆ ಅವ್ರು ಹೇಳುದು, ಏನ್ ಸರ್ ಅವ್ರೊಬ್ರೇನ ಜೈಲಿಗೆ ಹೋದದ್ದು, ಮಹಾತ್ಮ ಗಾಂಧಿ ಅವರು ಹೋಗಿಲ್ಲ ಅಂತಾರೆ. ಪ್ರಾಮಾಣಿಕರಿಗೆ ಯಾವ ಬೆಲೆನೂ ಇಲ್ಲ. ಪ್ರಾಮಾಣಿಕರ ಬಗ್ಗೆ ಮಾತಾಡದೆ ಬಿಡ್ರಿ, ಅವನು ಹುಚ್ಚ, ಅವನು ತಿನ್ನಲ್ಲ, ಇನ್ನೊಬ್ಬನಿಗೂ ತಿನ್ನಕ್ಕೆ ಬಿಡಲ್ಲ ಅನ್ನೋ ಮಾತು ಸರ್ವಸಾಧಾರಣವಾದದ್ದು. ಇವತ್ತು 5 ಗ್ಯಾರಂಟಿ ಕೊಟ್ಟಿದ್ದಾರಲ್ಲ. ನಮ್ಮ ಪಕ್ಕದ 2 ರಾಜ್ಯಗಳನ್ನು ನೋಡಿ ಏನಾಯ್ತು ಈಗ ಪರಿಸ್ಥಿತಿ. ಪಾಕಿಸ್ತಾನದಲ್ಲಿ ಏನಾಗ್ತಾ ಇದೆ ಇವತ್ತು. ಸರ್ಕಾರದ ಜವಾಬ್ದಾರಿ ಒಳ್ಳೆ ವಿದ್ಯೆ ಕೊಡಿಸೋದು, ಒಳ್ಳೆ ಆರೋಗ್ಯ ಕೊಡಿಸೋದು, ಎಂಪ್ಲಾಯ್ಮೆಂಟ್ ಜಾಸ್ತಿ ಮಾಡಿ ಅವ್ರು ಮಾಡಿದ್ವಿ ಕೆಲಸ ಮಾಡಿ ನಿಮ್ಗೆ ಕೊಡ್ತೇವೆ ಅಂತ ಹೇಳುದು. ಇದೇನ್ ಮಾಡಿದ ಮನೆಯಲ್ಲೇ ಕೂತಿದ್ರೆ ಅದಕ್ಕೆ ಕೊಡುದಂತೆ. ನಾನು ಇತ್ತೀಚೆಗೆ ಒಂದು ಮಾತು ಹೇಳಿದೆ, ಹೆಂಗಸರಿಗೆ ಫ್ರೀ ಅಂತ ಬಸ್ಸಲ್ಲಿ ಹೇಳಿದ್ರಲ್ಲ, ನೀವು ಹೋಗ್ತಾ ಇದ್ದಾರೆ 2 ದಿವಸ 3 ದಿವಸ 4 ದಿವಸ ಅಂತ. 1 ದಿವಸ ಅವ್ರು ಹಿಂದೆ ಬರುವಾಗ ಗಂಡಸು ಮನೆಯಲ್ಲಿ ಇರಲ್ಲ. ಇದೆಲ್ಲ ಬರೀ ಒಂದು